ಹಾಯ್ ಫ್ರೆಂಡ್ಸ್, ಈ ಮನೆ ಮುಂದೆ ಯಾಕಿಷ್ಟು ಜನ ಸೇರಿದ್ದಾರೆ ಅಂತ ಗೊತ್ತಾ? ಹಾಗಿದ್ರೆ ಈ ವಿಡಿಯೋ ಪೂರ್ತಿ ವೆಲ್ಕಮ್ ಟು ಹರಪನಹಳ್ಳಿ. ಹಳ್ಳಿಗಳಲ್ಲಿ ಯಾರಿಗಾದರೂ ಕಾಲು ಮುರಿದಿದೆ, ಕೈ ಮುರಿದಿದೆ ಅಥವಾ ಏನೋ ಉಳುಕಿದೆ ಅಂತ ಅಂದರೆ ನಮಗೆ ಎಲ್ರಿಗೂ ಫಸ್ಟ್ ನೆನಪಾಗೋದೆ ಈ ಬಾಗಳಿ. ಈ ಬಾಗಳಿ ಹರಪನಹಳ್ಳಿ ತಾಲೂಕಿನಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಭಾರತಕ್ಕೆ ಅಲೋಪತಿ ಬರುವ ಮೊದಲು ಆಯುರ್ವೇದ ಪದ್ಧತಿ ಪ್ರಸಿದ್ಧಿಯಲ್ಲಿತ್ತು. ಈಗಲೂ ಕೆಲವೊಂದು ಕಡೆ ಈ ಪದ್ಧತಿಯನ್ನು ನಡೆಸಲಾಗುತ್ತದೆ. ಬರ್ಬೋದು ಸರ್. ಬರ್ತಾರೆ ಸರ್, ಅಷ್ಟಿಷ್ಟ ಅಂತ ಬರ್ತಾರೆ ಸರ್. ಅಷ್ಟಿಷ್ಟ ಅಂತೆಲ್ಲ ಬರ್ತಾರೆ. ಅಂದ್ರೆ ಯಾವ್ದಾವ್ದು ಸಮಸ್ಯೆಗೆ ಜಾಸ್ತಿ ಬರ್ತಾರಲ್ಲ, ಈಗ ಮೂಳೆ ಕಾಲು ನರದ್ದು, ಸೊಂಟ ನೋವು, ಮೊಣಕಾಲು ನೋವು ಸರ್, ಬೋನ್ಸಿಂದ ಏನೇ ಇದ್ರೆ ನೋಡ್ತೀವಿ ಸರ್. ಸುಮಾರು 4 ತಲೆಮಾರಿಂದ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರಿ ಸರ್. ಹ್ಞೂ ಸರ್. ಸರ್ ಸರ್ ಎಲ್ಲೆಲ್ಲಿಂದ ಬರ್ತಾರೆ ಸರ್ ಜಾಸ್ತಿ ಜನ? ಆಲ್ ಇಂಡಿಯಾ ಎಲ್ಲ ಬರ್ತದೆ ನೋಡಿ ಸರ್. ಆಲ್ ಇಂಡಿಯಾ ಬೇರೆ ರಾಜ್ಯದಿಂದನೂ ಬರ್ತಾರೆ ಸರ್. ಅಂದ್ರೆ ಲೈಕ್ ಇಲ್ಲ ಸರ್, ನಾವು ಇದು 4ನೇ ತಲೆಮಾರು ಆದ್ರೆ ನಾವು ಎಷ್ಟೇ ಪೇಷಂಟ್ ಬಂದು ಬಾಕ್ಲ ಬಿಟ್ಟು ಹೊರ ನೋಡಲ್ಲ ನಾವು. ಸರ್. ಯಾಕಂದ್ರೆ ನಮ್ಮ ಪದ್ಧತಿನೇ ಹಿಂಗೆ. ನಮ್ಮ ಅಪ್ಪರು ನಮ್ಮ ತಾತರು ಈ ಬಾಕ್ಲ ಬಿಟ್ಟು ನಾವು ಎಷ್ಟೇ ಪೇಷಂಟ್ ನೀವು ನೋಡಿರ್ಬೋದು, ಇಷ್ಟ ಬಾಕ್ಲ ಬಿಟ್ಟು ಹೊರ ನೋಡಲ್ಲ. ಬಾಗ್ಲಿ ನಿಮ್ಮ ಹೆಸರಿಂದಾನೇ ಸುಮಾರು ಬ್ರಾಂಚಸ್ ಓಪನ್ ಮಾಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ನಮ್ಮ ಹೆಸರು ಹೇಳ್ಕೊಂಡು ಅಲ್ಲೇದಿಲ್ಲೇ ಮಾಡ್ತಾ ಇದ್ದಾರೆ. ನಮ್ಮವ್ರು ಯಾರು ಮಾಡಲ್ಲ ಸರ್, ಅದನ್ನ ಮಾಡಕ್ಕೂ ಬರಲ್ಲ. ನಮ್ಮ ಅಣ್ಣ ಇನ್ನೊಬ್ಬ ಅಂದ್ರೆ ನಾವು ಮಾಡೋದಿಲ್ಲ. ಇನ್ನೊಬ್ರು ಎಷ್ಟೊತ್ತಿದ್ರೆ ನಮ್ಮ ಅಣ್ಣ ಇನ್ನೊಬ್ಬತ್ತೆ, ನಾವು ಹಿರಣ್ಣ ನಾವು ಮಾಡ್ತೀವಿ. ನಡ್ಲ ಹಣ್ಣು ಮಾಡಕ್ ಬರಲ್ಲ ಅದನ್ನ. ನೀವು ಈಗ ಜೀವನ ಪ್ರಶ್ನೆ ಸರ್, ಅದನ್ನ ಹೆಂಗ್ ಬೇಕಂಗ್ ಮಾಡಕ್ಕೆ ನಾನು ಮಾಡ್ತೇನೆ, ನೀನ್ ಮಾಡ್ತೀನಿ ಮಾಡೋದಲ್ಲ ಸರ್. ಹೌದು ಸರ್. ಈಗ ಇವರು ಬರ್ತಾರ, ಎಷ್ಟು ತಿಂಗಳು ಬೇಕಾಗುತ್ತೆ ಸರ್ ಹುಷಾರಾಗೋದಕ್ಕೆ? 1.5 ತಿಂಗಳು ನಡೆಸ್ತೀವಿ ಸರ್. 1.5 ತಿಂಗಳು. ಅವ್ರ ಸಹಕಾರನೂ ಬೇಕಾಗುತ್ತೆ. ಸರ್ ರೆಸ್ಟ್ ಮಾಡಿಸ್ಬೇಕು ಒದ್ದಾಡಿದ ಅಂದ್ರೆ ಬೆಡ್ ಕ್ಲಾಸ್ ಸ್ವಲ್ಪ ಹೇಳ್ದಂಗೆ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಅವ್ರ ಮಧ್ಯೆ. ಈಗ ನಿಮ್ದು ಟ್ರೀಟ್ಮೆಂಟ್ ಯಾವ ಥರ ಇರುತ್ತೆ, ಮತ್ತೆ ಅವರು ಲೈಫ್ ಸ್ಟೈಲು ಯಾವ ರೀತಿ ಇರಬೇಕು ಸರ್? ಕಟ್ಟಿರ್ತೀವಿ, ಬೋನ್ಸ್ ಹೆಂಗ್ ಬರುತ್ತೆ ಅದ್ರ ಮೇಲೆ ರೆಸ್ಟ್ ಹೇಳ್ತೀವಿ. ಬೋನ್ಸ್ ಹೆಂಗ್ ಬರುತ್ತೆ ಅದ್ರ ಮೇಲೆ ರೆಸ್ಟ್ ಹೇಳ್ತೀವಿ. ಅದು ಊಟದ ಏನು ಪಥ್ಯವಿಲ್ಲ ಸರ್. ಮೊಟ್ಟೆ ಒಂದ್ ಬೇಡ ಅಂತ ಹೇಳ್ತೀವಿ, ಮುಂತಲ್ಲಿ ಈ ತರ ಲೇಟ್ ಆಗುತ್ತೆ. ಡ್ರಿಂಕ್ಸ್ ಮಾತ್ರ ಮಾಡಂಗಿಲ್ಲ ಸರ್. ಡ್ರಿಂಕ್ಸ್ ಮಾಡೋರಿಗೆ ಇಲ್ಲಿ ಬರೋಕೆ ಹೋಗ್ಬೇಡ್ರಿ ಅಂತ ಹೇಳ್ತೀವಿ. ಹಂಗಿಲ್ಲ ಸರ್, ಅದಕ್ಕೆ ಇದಕ್ಕೆ ಡೆಡ್ ಅಪೋಸಿಟ್ ಸರ್. ಈಗ ಟ್ರೀಟ್ಮೆಂಟ್ ಬರ್ಬೇಕಾದ್ರೆ ಅವರು ಏನಾದ್ರೆ ಆಡಿನಾಲೇ ತರಬೇಕು ಅಂತ, ಮತ್ತೆ ಏನೇನ್ ತರಬೇಕು? ಹಳೆ ಕಾಟನ್ ಲುಂಗಿ ಸರ್ ಯೂಸ್ ಮಾಡಿಬಿಟ್ಟಿರ್ತಾರಲ್ಲ, ಯೂಸ್ ಮಾಡಿ ಹಳೆ ಕಾಟನ್ ಲುಂಗಿ ಹಾಲು ತರ್ಬೇಕಾಗತ್ತೆ ಸರ್. ಪೇಷಂಟ್ ಎಲ್ಲ ಒಬ್ರು ಫಸ್ಟ್ ಗೆ ಬಂದವರಿಗೆ ಹಾಕಿ ಕಳಿಸ್ತೀವಿ ಸರ್. ಅವ್ರು ಗೊತ್ತಿರಲ್ಲ, ಹಾಸ್ಪಿಟಲ್ ಹಂಗೆ ಬಂದಿರ್ತಾರೆ. ಬಂದ್ ಹೋದ್ರೆ ತಂಬಾವ್ರಿ ಅಂತ ಹೇಳ್ತೀವಿ. ಮೊದ್ಲಿಗೆ ನಿಮ್ಗೆ ಅಂತಲ್ಲ ಯಾರಿಗಾದ್ರೆ ಹಾಕಿ ಕಳಿಸ್ತೀವಿ. 2ನೇ ಸರಿ ತಂಬ ಅಂತ ಹೇಳ್ತೀವಿ. ಸೈಡ್ ಎಫೆಕ್ಟ್ಸ್ ಏನಾರು ಇದೆಯಾ? ಸೈಡ್ ಎಫೆಕ್ಟ್ ಏನಿಲ್ಲ ಸರ್, ಯಾವ್ದು ಎಫೆಕ್ಟ್ ಅನ್ನೋದು ಏನಿಲ್ಲ ಸರ್. ಇನ್ನು ನಮ್ ಮೆಡಿಸಿನ್ ಶುಗರ್ BP ನಾರ್ಮಲ್ ಬರುತ್ತೆ ಸರ್. ಹೌದು ಸರ್. ಬಂದವ್ರು ನಾವು ಪೇಷಂಟ್ ಕರ್ಕೊಂಡ್ ಬೇರೆಯವ್ರನ್ನ ಕರ್ಕೊಂಡ್ ನಮ್ಮ ಮನೆಯಲ್ಲಿ ಒಂದು 3 ಮಂದಿ ಕರ್ಕೊಂಡ್ ಏನೋ ಎಫೆಕ್ಟ್ ಇಲ್ಲ. ಏನೇ ಯಾರಿಗೆ ನಿಮ್ ರಿಲೇಟಿವ್ಸ್ ಆಯ್ತು ಊರಲ್ಲಿ ಯಾರಿಗೆ ಆದ್ರೆ ಇಲ್ಲೇ ಕರ್ಕೊಂಬರ್ತೀರಾ, ಸಜೆಸ್ಟ್ ಮಾಡ್ತೀರಾ? ಕಾರ್ನ ಕರ್ಕೊಂಬರ್ತಾವ, ಬೈಕ್ನ ಕರ್ಕೊಂಬರ್ತಾವ, ಬೈಕ್ನ ಕರ್ಕೊಂಬಂದು ಮಾಡಿಸ್ಬೇಕು. ಈ ಕಡೆ ಮೆಡಿಸಿನ್ಸ್ ಅದಕ್ಕೇನು ಸಂಬಂಧ ಇಲ್ಲ. ಏನು ಪ್ರಾಬ್ಲಮ್ ಏನಿಲ್ಲ ಅಂತೀರಾ? ಸೈಡ್ ಎಫೆಕ್ಟ್ ಏನಿರ್ತಾವ ಅವ್ರಿಗೆ, ಬೇರೆ ಬೇರೆ ಜ್ವರ ಬಂದ್ರೆ ಅವ್ರು ಇಂಜೆಕ್ಷನ್ ಮಾಡಿಸ್ಕೊಳ್ಳಿ ತಗೋಬೋದು. ಸೈಡ್ ಎಫೆಕ್ಟ್ ಅನ್ನೋದು ಏನಿರಲ್ಲ ಸರ್. ನಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇಲ್ಲಿ ಇವರವರಿಗೆ ಸೇವೆ ಮಾಡ್ಕೊಂತ ಇರ್ತೀವಿ. ಥ್ಯಾಂಕ್ ಯು ಸರ್. ಒಳ್ಳೇದಾದ್ರೆ ಸಾಕು ಸರ್. ಮಧ್ಯಾಹ್ನನೂ ಬರ್ಬೋದು. ಮೇಜರ್ ನೋಡಲ್ಲ ಸರ್, ಇಲ್ಲೇ ಉಳಿಸಿ ಅಂದು ಬೆಳಗ್ಗೆ ಕಳಿಸ್ತೀವಿ ಸರ್. ಇಲ್ಲೇ ಉಳಿಸ್ಕೊಂಡು ರೆಸ್ಟ್ ಮಾಡಿಸಿ ಇಲ್ಲೇ ಊಟ ಹಾಕಿ ಇಲ್ಲೇ ಉಳಿಸಿ ಬೆಳಗ್ಗೆ ಕಳಿಸ್ತೀವಿ. ಮೈನರ್ ಇದ್ರೆ ಅಷ್ಟೊತ್ತಿನಾಗ ಮಾಡಿ ಕಳಿಸ್ತೀವಿ. ಈಗ ಕಾಲ್ 3 ಚಪಾಟಿ ಆಗಿರ್ತಾವಲ್ಲ, 2-3 ಬೇಕಾಕತ್ತೆ. ಕೆಲಸ ಮಾಡೋರು ಇರಲ್ಲ, ಹಂಗಾಗಿ ಉಳಿಸಿ ಬೆಳಗ್ಗೆ ಕಟ್ ಕಳಿಸ್ತೀವಿ. ಈ ಕೆಲಸ ಮಾಡಿ ಎಲ್ಲ ಹೆಲ್ಪ್ ಮಾಡೋರು ಒಂದು 8-10 ಮಂದಿ ಅದಾರ. 8-10 ಮಂದಿ. ಲೈಕ್ ಆಗ್ಲೇ ನಮ್ಮ ಅಣ್ಣಾರು ನಾವು ಅಷ್ಟೇ. ಎಲ್ಲ ಗಿಡ ಮೂಲಿಕೆಯಿಂದಾನೇ ನೀವು ಟ್ರೀಟ್ಮೆಂಟ್ ನೀವೇ ತಯಾರು ಮಾಡಿ ಸರ್? ನಾಟಿನ, ಬೇರೆ ಏನು ಕೆಮಿಕಲ್ ಇಲ್ಲ. ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಯಾರಿಗೂ ಏನು ಭಯ ಇಲ್ಲ, ಯಾರಿಗಿಲ್ಲ ಸರ್. ಅವ್ರು ಬೇಡ ಬಿಡ್ರಿ, ಬಂದಂತ ಪೇಷಂಟ್ಗಳು ಹೇಳಲ್ಲ, ಯಾವುದು ಇದಲ್ಲ, ಅಪಾಯ ಇಲ್ಲ. ಯಾವಾಗ ಬೇಕಾದ್ರೆ ಅವ್ರ ಪೇಷಂಟ್ಗಳು ಬಂದ್ರು ನೀವು ರೆಡಿ ಇದ್ದೀರಾ? ರೆಡಿ ಇದೀವಿ ಸರ್, ಮಾಡ್ತೀವಿ. ಹೇಳ್ತೀವಲ್ಲ, ತೀರಾ ಮೇಜರ್ ಇದ್ರೆ ಮಾತ್ರ ಇಲ್ಲೇ ಉಳಿಸಿ ಬೆಳಗ್ಗೆ ಕಳಿಸ್ತೀವಿ ಸರ್. ಮೈನರ್ ಇದ್ರೆ ಅಷ್ಟೊತ್ತಿನಾಗ ಕಳಿಸ್ತೀವಿ. ಮೈನರ್ ಇತ್ತಂದ್ರೆ ಕಟ್ ಕಳಿಸ್ಬಿಡ್ತೀವಿ. ಒಂದೊಂದು ಚಪಾಟಿ ಆಗಿತ್ತು, ಒಂದು 5-6 ತಲೆ ಮುರಿದಿರ್ತಾವ ಸರ್. ಅಂತ ಪೇಷಂಟ್ ಮಾತ್ರ ಇಲ್ಲೇ ಉಳಿಸಿ ಬೆಳಗ್ಗೆ ಕಟ್ ಕಳಿಸ್ತೀವಿ.
ಈಗ ಗಿಡ ಮೂಲಿಕೆಗಳನ್ನ ಯಾವಾಗಲೂ ತಂದು ರೆಡಿ ಇಟ್ಟಿರ್ತೀರಾ? ಯಾವಾಗಲೇ ಮೇಲೆ ನಾಟಿ ಔಷಧಿ 8-9 ದಿನ ಅಷ್ಟೇ ಲಾಸ್ಟ್. ಅದ್ರ ಮೇಲೆ ಪವರ್ ಇರಲ್ಲ ಸರ್. ಓಕೆ. ಕೊಡೋದೇ ಇಲ್ಲ ಸರ್. ಮತ್ತೆ ಪೇಷಂಟ್ 15 ದಿನಕ್ಕೆ ಮಾತ್ರ ಯಾರು ಗುಳಿಗೆ ಬಾ ಅಂತ ಹೇಳ್ತೀವಿ ನಾವು. ಎಲ್ಲ ಸೊಪ್ಪು ಬೈಕಲ್ಲಿ ಬಿದ್ದಿದ್ದ ಕೈ ಫು ಇನ್ನು ಊಟ ಎಷ್ಟಾರ ಊಟ ಮಾಡಿ ಚೆನ್ನಾಗ್ರೆ ಇನ್ನು ಎಷ್ಟು ಟೈಮ್ ಬರಕ್ಕೆ ಹೇಳಿದಾರೆ ಅಂಕಲ್? ಈಗ ಹೇಳ್ತಾರೆ ಈಗ ಹೌದಾ? ಈ ಕಂಡೀಷನ್ ನೋಡ್ಕೊಂಡು ಹೇಳ್ತಾರೆ. ಈಗ ನೋಡಿ ಹೇಳ್ತಾರೆ ಎಷ್ಟು ಸಲ ಬರ್ತದೆ ಹೇಳ್ತಾರೆ ಅಷ್ಟು ಸಲ ಬರ್ತದೆ. ಆದ್ರೆ ಚೆನ್ನಾಗಿ ನೋಡ್ತಾರೆ, ಒಳ್ಳೆ ಕೆಲಸ. ಕಡಿಮೆ ದುಡ್ಡಲ್ಲಿ ಬೇಗ ಆರಾಮಾಗುತ್ತೆ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಭಾಳ ದುಡ್ಡೇನು ಅಂತ ಸೈಡ್ ಎಫೆಕ್ಟ್ ಏನು ಇಲ್ಲ. ಅಲ್ಲಿ ಹೋದ್ರೆ ಕೊಯ್ದು ಸ್ಟೀಲ್ ರಾಡ್ ಹಾಕಿ ಎಲ್ಲ ರೌಂಡ್ ಮಾಡಿದ್ರೆ ಸಾಲ್ತವಲ್ಲ ಗೊತ್ತಲ್ಲ. ಹೌದು. ಸಕ್ಸಸ್ ಒಂದು 500-600 ರೂಪಾಯಿ ಊರ್ ಕಾಣ್ತದೆ. ತಗೊಳ್ರೆ ಒಳ್ಳೆ ದೇವ್ರು ಮನುಷ್ಯನೂ ಇದಾಗಲ್ಲ, ಮನುಷ್ಯನು ತಪ್ಪೇ ಆಗಲ್ಲ, ಚೆನ್ನಾಗಿ ಮಾಡ್ತಾರೆ. ಯಾವುದೇ ಭಯ ಇಲ್ಲದೆ ಬೇಗ ಒಂದು ಆರಾಮ್ ತೋರ್ಸ್ಕೊಂಡು ಹೋಗ್ಬೋದು. ಬೈತಾರ ಮತ್ತೆ ಈಗ ಒದ್ದಾಡ್ತೀವ ನೀವಟ್ಟಿ ನೀವು ಒದ್ದಾಡ ಮಾಡ್ಕೊಂಡ್ರೆ ನಾವು ತಡ್ಕೋಬೇಕು ಅದನ್ನ, ಏನೋ ಮಾಡಿ ಧೈರ್ಯ ಮಾಡಿ. ಹೌದಾ? ಆ ಚಿಕ್ಕ ಹುಡುಗ ಬಂದಿದ್ದಲ್ಲ ನಿಮ್ಮ ಹಿಂದೆ, ಅವನು ಆರಾಮ ನಗ್ತಾನೆ ಇದ್ದ, ಇವರು ನಗಿಸ್ತಾ ಆರಾಮ ಬೇಗ ಪಟ್ಟು ಹಾಕ್ಸಿದ್ರು. ಆದ್ರೆ ನೆಕ್ಸ್ಟ್ ಮತ್ತೆ ಇದು ಮಾಡ್ಬೇಕಾದ್ರೆ ಅದು ನೋವು ಇರ್ತೈತಲ್ಲ, ಮತ್ತೆ ಇಲ್ಲ ಏಕದಮ್ ಜಗ್ಬಿಟ್ರೆ ಆಗ್ಬಿಡ್ತಾರ. ಅದಕ್ಕೆ ನಕಲಿ ಮಾಡಿಕಂತ ಬಂದ ನನಗೆ ಬೇಕಾದಾಗ ನಕಲಿ ಮಾಡಿ ನನಗೆ ತಡ್ಕೊಳೋದಾಗೋದು. ಸರ್ ಹಂಗೆ ಯಾಕೆ ಮಾಡ್ತೀರಿ ಕೈ ಮುಗಿದ್ ನಂಗೆ ಹೆಂಗೆ ಅನ್ನೋದು ಜಗ್ ಪೊಲೀಸರು ನಮ್ಮ ಅಣ್ಣವ್ರದ್ದು ಇಲ್ಲೇ ಇತ್ತು ಒಂಡೆಗ ಅಂತಿದ್ರಿನ ಅದು ದವಾಖಾನೆಗೆ ಹೋದ್ರ 6 ಜನ ಮುಂಚೆ ಅವ್ರು ಆಗ್ತಿದ್ರ. ಎಷ್ಟು ವರ್ಷದಿಂದ 4ನೇ ತಲೆಮಾರಿಂದ ಸರ್? ದಿನಕ್ಕೆ ಎಷ್ಟು